ಹಾಯ್ ಫ್ರೆಂಡ್ಸ್, ರಾಜ್ಯದ ಸಚಿವರ ಮಕ್ಕಳು ಯಾರು? ಅವರೆಲ್ಲ ಏನ್ ಮಾಡ್ತಿದ್ದಾರೆ? ರಾಜಕೀಯದಲ್ಲಿ ಆಕ್ಟಿವ್ ಆಗಿರೋರು ಯಾರು? ರಾಜಕೀಯ ಸಹವಾಸ ಬೇಡ ಅಂತ ಬೇರೆ ಕ್ಷೇತ್ರದಲ್ಲಿ ಇರೋರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ಇವರು ರಾಜ್ಯದ ಸಿಎಂ ಜೊತೆಗೆ ಹಲವು ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಇವರು ಪಾರ್ವತಿ ಅನ್ನೋರನ್ನ ಮದುವೆ ಆಗಿದ್ದು ಇಬ್ಬರು ಮಕ್ಕಳಿದ್ರು. ಅವರೇ ರಾಕೇಶ್ ಮತ್ತು ಯತೀಂದ್ರ. ಅದರಲ್ಲಿ ರಾಕೇಶ್ ವಿಧಿವಶರಾಗಿದ್ದು ಯತೀಂದ್ರ MLC ಆಗಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ DCM ಡಿಕೆ ಶಿವಕುಮಾರ್ ಉಷಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಕೆಂಪೇಗೌಡ ಅನ್ನೋ ಮಕ್ಕಳಿದ್ದಾರೆ. ಅವರಲ್ಲಿ ಐಶ್ವರ್ಯಗೆ ಮದುವೆ ಆಗಿದ್ದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಳಿದಂತೆ ಆಭರಣ ಇಂಜಿನಿಯರಿಂಗ್ ಓದ್ತಿದ್ದು, ಆಕಾಶ್ ಕಾನೂನು ಶಿಕ್ಷಣ ಪಡಿತಿದ್ದಾರೆ. ಜಿ ಪರಮೇಶ್ವರ್ ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಪತ್ನಿ ಹೆಸರು ಪರಮೇಶ್ವರಿ. ದಂಪತಿಗೆ ಶಾನಾ ಪರಮೇಶ್ವರ್ ಅನ್ನೋ ಮಗಳಿದ್ದಾರೆ. ಇವರು ಕೂಡ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. HK ಪಾಟೀಲ್ ಕಾನೂನು ಸಚಿವ HK ಪಾಟೀಲ್ ಹೇಮಾ ಪಾಟೀಲ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 3 ಮಕ್ಕಳಿದ್ದಾರೆ. ಅವರಲ್ಲಿ ಮಗ ಕೃಷ್ಣೇಗೌಡ ತಂದೆಯ ಜೊತೆಗಿದ್ದಾರೆ. ಉಳಿದಂತೆ ಲಕ್ಷ್ಮಿ ಮತ್ತು ರಾಜೇಶ್ವರಿ ಮದುವೆ ಆಗಿದ್ದಾರೆ. KH ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಪತ್ನಿ ಎಂ ನಾಗರತ್ನಮ್ಮ. ದಂಪತಿಗೆ 4 ಹೆಣ್ಣು ಮತ್ತು 1 ಗಂಡು ಸೇರಿದಂತೆ 5 ಮಕ್ಕಳಿದ್ದಾರೆ. ಇವರಲ್ಲಿ ಮಗ IFS ಅಧಿಕಾರಿ ಆಗಿದ್ರೆ ಮಗಳು ರೂಪಕಲಾ ಶಶಿಧರ್ KGF ಶಾಸಕಿಯಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಮುಂಡೇಶ್ವರಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಸೌಮ್ಯ ರೆಡ್ಡಿ ಮತ್ತು ಶ್ರೀರಾಜ್ ರೆಡ್ಡಿ ಅನ್ನೋ 2 ಮಕ್ಕಳಿದ್ದಾರೆ. ಇವರಲ್ಲಿ ಸೌಮ್ಯ ರೆಡ್ಡಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 1 ಸಲ ಶಾಸಕಿಯೂ ಆಗಿದ್ದಾರೆ. ಮಗ ಶ್ರೀರಾಜ್ ರೆಡ್ಡಿ ರಾಜಕೀಯದಿಂದ ದೂರ ಉಳಿದಿದ್ದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ MB ಪಾಟೀಲ್ ಪತ್ನಿ ಆಶಾ ಮಲ್ಲನಗೌಡ. ದಂಪತಿಗೆ ಬಸನಗೌಡ ಪಾಟೀಲ್ ಮತ್ತು ಧ್ರುವ್ ಪಾಟೀಲ್ ಅನ್ನೋ 2 ಮಕ್ಕಳಿದ್ದಾರೆ. ಬಸನಗೌಡ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಮೊಮ್ಮಗಳನ್ನ ಮದುವೆ ಆಗಿದ್ದಾರೆ. ಇನ್ನು ಧ್ರುವ್ ಪಾಟೀಲ್ ಛಾಯಾಗ್ರಾಹಕರಾಗಿದ್ದಾರೆ. ಇಬ್ಬರು ರಾಜಕೀಯದಿಂದ ದೂರ ಇದ್ದಾರೆ. KJ ಜಾರ್ಜ್ ಇಂಧನ ಸಚಿವ KJ ಜಾರ್ಜ್ ಹೆಂಡತಿ ಹೆಸರು ಸುಜಾ. ಇವರಿಗೆ ರಾಣಾ ಅನ್ನೋ ಮಗ ಮತ್ತು ರೆನಿಟಾ ಅನ್ನೋ ಮಗಳಿದ್ದಾರೆ. ಇವರಿಬ್ಬರು ರಾಜಕೀಯದಿಂದ ದೂರ ಉಳಿದಿದ್ದು ರಾಣಾ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಬಾಸುಂ ರಾವ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದು ಅನನ್ಯ ಮತ್ತು ಅಮೀರಾ ಅಂತ ಹೆಸರಿಟ್ಟಿದ್ದಾರೆ. ಡಾಕ್ಟರ್ HC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರ ಹೆಂಡತಿ ಹೆಸರು ಮಹದೇವಮ್ಮ ಅಂತ. ದಂಪತಿಗೆ ಸುನಿಲ್ ಬೋಸ್ ಅನ್ನೋ ಮಗ ಇದ್ದು ಚಾಮರಾಜನಗರದಿಂದ ಸಂಸದರಾಗಿದ್ದಾರೆ. ಇನ್ನು ಅನಿತಾ ಬೋಸ್ ಅನ್ನೋ ಮಗಳಿದ್ದು ಇವರು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ರಾಹುಲ್, ಪ್ರಿಯಾಂಕಾ ಅನ್ನೋ 2 ಮಕ್ಕಳಿದ್ದಾರೆ. ಇಬ್ಬರೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು ಮಗಳು ಪ್ರಿಯಾಂಕಾ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸಂಸದೆಯಾಗಿದ್ದಾರೆ. ರಾಹುಲ್ ಪ್ರಿಯಾಂಕಾಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪತ್ನಿ ಹೆಸರು ಮೀನಾಕ್ಷಿ ಶೇಷಾದ್ರಿ. ಈಕೆ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಂಡತಿ ಶ್ರುತಿ P ಖರ್ಗೆ. ದಂಪತಿಗೆ ಅಮಿತಾವ್ P ಖರ್ಗೆ ಮತ್ತು ಆಕಾಂಕ್ಷ್ P ಖರ್ಗೆ ಅನ್ನೋ ಮಕ್ಕಳಿದ್ದು ಓದುತ್ತಿದ್ದಾರೆ. ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭಾಗ್ಯಶ್ರೀ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದು ಅವರಲ್ಲಿ ಸಂಯುಕ್ತ ಪಾಟೀಲ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬಿಬಿ ಜವಾರ. ದಂಪತಿಗೆ ಜೈದ್ ಖಾನ್ ಅನ್ನೋ ಮಗ ಇದ್ದು ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಜಹಾರಾ ಅನ್ನೋ ಮಗಳಿದ್ದು ಆಕೆಗೆ ಮದುವೆ ಆಗಿದೆ. ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಭಾರತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರ ಮಕ್ಕಳ ಬಗ್ಗೆ ಮಾಹಿತಿ ಇಲ್ಲ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪತ್ನಿ ಗೀತಾ ಖಂಡ್ರೆ.
ದಂಪತಿಗೆ ಸಾಗರ್ ಖಂಡ್ರೆ ಅನ್ನೋ ಮಗ ಇದ್ದು ಸದ್ಯ ಬೀದರ್ ಸಂಸದರಾಗಿದ್ದಾರೆ. ಚಲುವರಾಯಸ್ವಾಮಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಬಿಕೆ ಧನಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಅವರಲ್ಲಿ ಸಚಿನ್ಗೆ ಕಳೆದ ವರ್ಷ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್. ಈಕೆ ಸದ್ಯ ದಾವಣಗೆರೆ ಸಂಸದೆ. ದಂಪತಿಗೆ ಸಮರ್ಥ್, ಶಿವು ಅನ್ನೋ 2 ಪುತ್ರರು ಮತ್ತು ಶ್ರೇಷ್ಠ ಎಂಬ ಮಗಳಿದ್ದಾರೆ. ಇವರೆಲ್ಲ ಇನ್ನೂ ಓದುತ್ತಿದ್ದು ಕಳೆದ ಚುನಾವಣೆಯಲ್ಲಿ ಸಮರ್ಥ್ ಮತ್ತು ಶ್ರೇಷ್ಠ ತಾಯಿ ಪ್ರಭಾ ಪರ ಪ್ರಚಾರ ನಡೆಸಿದ್ರು. ರಹೀಂ ಖಾನ್ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ 2 ಮದುವೆ ಆಗಿದ್ದಾರೆ. ಇವರ ಮೊದಲ ಪತ್ನಿ ಶಿಮಾ ಐಮನ್ ಮತ್ತು ಎರಡನೆಯವರು ಆಯೇಷಾ ಬೇಗಂ. ದಂಪತಿಗೆ ಒಟ್ಟು 6 ಜನ ಮಕ್ಕಳಿದ್ದಾರೆ. ಅವರಲ್ಲಿ 3 ಹೆಣ್ಣು ಮತ್ತು 3 ಗಂಡು ಮಕ್ಕಳಿದ್ದಾರೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೀರ್ತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಕರಣ್ ಲಾಡ್ ಅನ್ನೋ ಮಗ ಕೂಡ ಇದ್ದು ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿದ್ದಾರೆ. ಪುಸ್ತಕ ಕೂಡ ಬರೆದಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಭಾಗ್ಯಶ್ರೀ ಅನ್ನೋರನ್ನ ಮದುವೆ ಆಗಿದ್ದಾರೆ. ವೃತ್ತಿಯಲ್ಲಿ ಈಕೆಯೂ ವೈದ್ಯ ಆಗಿದ್ದಾರೆ. ದಂಪತಿಗೆ ಸಿದ್ಧಾಂತ್ ಪಾಟೀಲ್ ಮತ್ತು ಶಿವಾಂಶ್ ಪಾಟೀಲ್ ಅನ್ನೋ ಮಕ್ಕಳಿದ್ದಾರೆ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಶಶಿಕಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ವಿಜಯ್ ಮತ್ತು ಸುಮನ್ ಅನ್ನೋ 2 ಮಕ್ಕಳಿದ್ದಾರೆ. 2 ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಕೆ ವೆಂಕಟೇಶ್ ಪಶು ಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪತ್ನಿ ಹೆಸರು ಆರ್ ಭಾರತಿ. ದಂಪತಿಗೆ ನಿತಿನ್ ವೆಂಕಟೇಶ್ ಅನ್ನೋ ಮಗ ಇದ್ದು ಇವರು ಕೂಡ ಸ್ಥಳೀಯ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಪತ್ನಿ ವಿದ್ಯಾ. ದಂಪತಿಗೆ ಶಶಾಂಕ್, ಕಿರಣ್ ಹಾಗೂ ತನುಶ್ರೀ ಅನ್ನೋ 3 ಮಕ್ಕಳಿದ್ದಾರೆ. ಡಿ ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಪತ್ನಿ ಎಚ್ ಹರ್ಷಿಣಿ. ಇವರಿಗೆ 1 ಗಂಡು ಮತ್ತು 1 ಹೆಣ್ಣು ಮಗಳಿದ್ದಾರೆ. ರಾಜಕೀಯದಲ್ಲಿ ತೊಡಗಿಸಿಕೊಂಡಿಲ್ಲ. ಕೆಎನ್ ರಾಜಣ್ಣ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪತ್ನಿ ಹೆಸರು ಶಾಂತಲಾ. ಇವರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯೂ ಆಗಿದ್ರು. ದಂಪತಿಗೆ 2 ಗಂಡು 1 ಹೆಣ್ಣು ಸೇರಿ 3 ಮಕ್ಕಳಿದ್ದಾರೆ. ಇವರಲ್ಲಿ ಮಗ ರಾಜೇಂದ್ರ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಪದ್ಮಾವತಿ ಅವರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಸಂಜಯ್ ಹಾಗೂ ಸ್ವಾತಿ ಎಂಬ 2 ಮಕ್ಕಳಿದ್ದಾರೆ. ಮಗ ಸಂಜಯ್ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಮಗಳು ಅಪೂರ್ವ ಅವರನ್ನ ಮದುವೆ ಆಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ದಂಪತಿಗೆ ಮೃಣಾಲ್ ಹೆಬ್ಬಾಳ್ಕರ್ ಅನ್ನೋ ಮಗ ಇದ್ದು ಇವರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. 2024ರ ಲೋಕಸಭೆ ಚುನಾವಣೆ ವೇಳೆ ಬೆಳಗಾವಿಯಲ್ಲಿ ಸ್ಪರ್ಧಿಸಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ವಿರುದ್ಧ ಸೋಲು ಕಂಡಿದ್ರು. ಇನ್ನು ಮೃಣಾಲ್ 2020ರಲ್ಲಿ ಡಾಕ್ಟರ್ ಹಿತಾ ಅನ್ನೋರನ್ನ ಮದುವೆ ಆಗಿದ್ದು 1 ಮಗು ಕೂಡ ಇದೆ. ಮಂಕಾಳ ವೈದ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರಾದ ಮಂಕಾಳ ವೈದ್ಯ ಪತ್ನಿ ಪುಷ್ಪಲತಾ. ಇವರಿಗೆ ಬೀನಾ ಮಂಕಾಳ ವೈದ್ಯ ಎಂಬ ಮಗಳಿದ್ದು ತಂದೆ ಜೊತೆ ರಾಜಕೀಯದಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಸದ್ಯ ಇವರು ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿದ್ದಾರೆ. ಮಧು ಬಂಗಾರಪ್ಪ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೆಂಡತಿ ಅನಿತಾ. ಇವರಿಗೆ 1 ಮಗ ಇದ್ದು ಮಾಸ್ಟರ್ ಸೂರ್ಯ ಅಂತ ಹೆಸರಿಟ್ಟಿದ್ದಾರೆ. ಇವರು ಇನ್ನೂ ಓದುತ್ತಿದ್ದಾರೆ. ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಹೆಂಡತಿ ಸಪ್ನಾ. ಈ ದಂಪತಿಗೆ ಎಂಎಸ್ ಸಮನ್ವಯ್, ಪೂರ್ವಿಶಿಕಾ, ಪುರವ್ ಶಿಖರ್ ಅನ್ನೋ 3 ಗಂಡು ಮಕ್ಕಳಿದ್ದಾರೆ. ಎನ್ಎಸ್ ಬೋಸರಾಜು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕೃಷ್ಣವೇಣಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ರವಿ ಬೋಸರಾಜು ಅನ್ನೋ ಮಗ ಇದ್ದು ಇವರು ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ರವಿ ಬೋಸರಾಜು ವಿರುದ್ಧ ರಾಜಕೀಯದಲ್ಲಿ ಮರಳು ಮಾಫಿಯಾ ಆರೋಪ ಕೂಡ ಕೇಳಿಬಂದಿತ್ತು. ಫ್ರೆಂಡ್ಸ್, ಇದು ರಾಜ್ಯದ ಸಿಎಂ, ಡಿಸಿಎಂ, ಸಚಿವರ ಪತ್ನಿಯರು ಮತ್ತು ಅವರ ಮಕ್ಕಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.